UPSC ಪರೀಕ್ಷೆ ಅಂತ ಅಂದರೆ ಅದೊಂಥರ ಸಮುದ್ರವನ್ನೇ ದಾಟ್ದಂಗೆ ಅಂತ ಅನಿಸುತ್ತೆ. ಯಾಕಂದರೆ ಸಾಕಷ್ಟು ಜನ ತುಂಬ ಕಷ್ಟಪಡ್ತಾರೆ. ಅದರಲ್ಲೂ ಕನ್ನಡದಲ್ಲಿ ಬರೆದು ಪಾಸ್ ಆಗೋದು ಅಂದರೆ ನಿಜವಾಗ್ಲೂ ಒಂಥರ ಇತಿಹಾಸದ ಪುಟವನ್ನು ಸೇರುವಂತಹ ಒಂದು ಸಂಗತಿ. ಇವತ್ತು ಕೂಡ UPSC ಪರೀಕ್ಷೆಯ ರಿಸಲ್ಟ್ ಹೊರಬಿದ್ದಿದೆ. ಸದ್ಯ ಈಗ ನನ್ನ ಹತ್ರ ಶರಣಪ್ಪ ಕುಂಬಾರ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಕನ್ನಡದಲ್ಲಿ ಬರೆದಿರುವಂಥದ್ದು, ಜೊತೆಗೆ ಪೊಲೀಸ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ರು. ಮಾತಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್, ರ್ಯಾಂಕ್ ಬಂದಿದ್ದೀರಾ, ಅದು UPSCಯಲ್ಲಿ ಕನ್ನಡದಲ್ಲಿ ಬರೆದು. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದೇ ಮೇಡಮ್, ನೀವು ಸಾಗರ ತಟ ಇದ್ದಂಗೆ ಅಂತ ಹೇಳ್ತಿರಲ್ಲ, ಸಾಗರ ಅಲ್ಲ, ಇದು ಸಪ್ತ ಸಾಗರ ತಟ ಇದ್ದಾಗೆ. ತುಂಬ ಕಷ್ಟ. ಕನ್ನಡ ಮೀಡಿಯಮಲ್ಲಿ ನಾವೊಂಥರ ಅನಾಥ ಮಕ್ಕಳು. ನಮ್ಮಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಲ್ಲ. ಈಗ ಬೇರೆ ಆಚಾರ್ಯ ಅಕಾಡೆಮಿ ಅಂತ ಬೆಂಗಳೂರಲ್ಲಿ ಆರಂಭ ಆಗಿದೆ, ಅದು ಕನ್ನಡ ಮೀಡಿಯಮವ್ರಿಗೆ ಕೊಡ್ತಾ ಇದೆ. ಒಂದು ಅನಾಥ ಮಕ್ಕಳು ಯಾವ ರೀತಿ ಅಂದರೆ, ಒಂದು ಮೆಟೀರಿಯಲ್ಸ್ ಇಲ್ಲ, ಕೋಚಿಂಗ್ ಇಲ್ಲ, ಗೈಡ್ ಇಲ್ಲ. ನಮ್ಮ ಸ್ಕೂಲುಗಳು ಅಷ್ಟೇ ಇರ್ತವೆ. ನಮ್ಮ ಸ್ಕೂಲಲ್ಲಿ ಕ್ವಾಲಿಟಿ ಶಿಕ್ಷಣ ಇಲ್ಲ. ಎಲ್ಲ ಅನಾಥ ಮತ್ತು ವಂಚಿತ ಸಮುದಾಯಗಳು ಮಾತ್ರ ಈ ಕನ್ನಡ ಮೀಡಿಯಮಲ್ಲಿ ಬರ್ತಾರೆ. ಇದನ್ನು ಮಾಡಬೇಕಂತಂದರೆ ನಮ್ಮ ಆತ್ಮವಿಶ್ವಾಸ ಹಿಮಾಲಯದಷ್ಟು ಎತ್ತರ, ಪೆಸಿಫಿಕ್ ಮಹಾಸಾಗರದಷ್ಟು ಆಳವಾಗಿರಬೇಕು. ಅವಾಗ ಮಾತ್ರ ಮಾಡೋಕ್ಕೆ ಸಾಧ್ಯ, ಮಾಡಬಹುದು. ಓಕೆ ಸರ್, ಈಗ ನೀವು ಇದ್ದಂತಹ ಕೆಲಸಕ್ಕೂ ಈ ಒಂದು ಪರೀಕ್ಷೆಗೂ ನೀವು ಬಂದಂತಹ ಬ್ಯಾಕ್ಗ್ರೌಂಡಿಗೂ ಎಲ್ಲಿಂದನೋ ಎಲ್ಲಿಗೆ ಸಂಬಂಧ, ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಹೌದು ಮೇಡಮ್, ಅಂದರೆ ತಳ ಮತ್ತು ಬುಡ ಇಲ್ತಕ್ಕಂಥದ್ದು ನಾವು ಡಿಪಾರ್ಟ್ಮೆಂಟಲ್ಲಿದ್ದೀನಿ. ಫಾರ್ ಎಕ್ಸಾಂಪಲ್, ಪೊಲೀಸ್ ಇಲಾಖೆ ಸಂಡೇ ಇಲ್ಲ, ಮಂಡೇ ಇಲ್ಲ, ಎವ್ರಿ ಡೇ ಯು ಹ್ಯಾವ್ ಟು ಗೋ. ಬೇರೆ ಇಲಾಖೆಲ್ಲಾದರೆ ಸಂಡೇ ಉಂಡೆ ಮಲಿಕೊಂಡೆ ಅಂತ ಇರ್ಬೋದು. ಬಟ್ ಇಲ್ಲಿ ಆ ಥರ ಆಗಲ್ಲ. ಒಂದು ಎಸ್ಪೆಷಲಿ ಬೆಂಗಳೂರಲ್ಲಿ ಇತ್ತೀಚೆಗೆ ಪೊಲೀಸಿಂಗ್ ತುಂಬ ಟಫ್ ಇದೆ. ಅಂದರೆ ಬಂದೋಬಸ್ತ್ ಇರ್ಬೋದು, ಲಾ ಆ್ಯಂಡ್ ಆರ್ಡರ್ ಇಶ್ಯೂಸ್ ಇರ್ಬೋದು, ಚೈನ್ ಸ್ನ್ಯಾಚಿಂಗು, ಮೊಬೈಲ್ಸ್ ಸಿಕ್ಕಾಪಟ್ಟಾಗ್ತಿದೆ. ಇದರಿಂದ ಆಚೆಗೂ ನಾವು ವರ್ಕ್ ಮಾಡಬೇಕು, ಓದಬೇಕು ಅಂತಂದರೆ ನಾವು ಶುಡ್ ಬಿ ಗ್ರೇಟ್ ಪ್ಯಾಷನ್ ಇರಬೇಕು ನಮ್ಮ ಹತ್ರ. ಪ್ಯಾಷನ್ ಯಾವ ಲೆವೆಲ್ಗೆ ಇರಬೇಕಪ್ಪ ಅಂತಂದರೆ, ನಾನು ಹೇಳಿದ್ರೆ ಅತಿಶಯ ಅನಿಸುತ್ತೆ, ಬಂದೋಬಸ್ತಲ್ಲಿ ಓದಿದಾಗೂ ಸಹ ಮೊಬೈಲಲ್ಲಿ ಓದ್ತಾ ಇದ್ದೆ. ಈಗೆಲ್ಲ ಟ್ಯಾಬ್ ಗಿವೆಲ್ಲ ಓದೋದು. ನಾನು 2019 ಓದಬೇಕಾದ್ರೆ ಆ್ಯಕ್ಚುಲಿ ನನ್ನ ಮೇಲೆ ಕಂಪ್ಲೇಂಟ್ ಆಗಿತ್ತು. ಏನಂತಂದರೆ, ನಿಮ್ಮ ಸಬ್ ಇನ್ಸ್ಪೆಕ್ಟ್ರು ಬರೀ ಮೊಬೈಲ್ ಓಡ್ತಾ ಇರ್ತಾರೆ ಅಂತೇಳಿ. ನಮ್ಮ ACP ಅವ್ರ ಗಮನಕ್ಕೆ ಹೋಗಿತ್ತು. ಅವರು ACP ಅವ್ರಿಗೆ ಆಮೇಲೆ ಗೊತ್ತಾಗಿದೆ ನಾನು ಈ ಥರ ಮಾಡ್ತೀನಿ. ಅವರು ಕನ್ವಿನ್ಸ್ ಮಾಡಿಲ್ಲ, ಅವನು ಓದ್ತಾ ಇರ್ತಾನೆ, ಸೊ ಅವ್ನ ಬಗ್ಗೆ ಏನಿದು ಮಾಡಬೇಡಿ ಅಂತೇಳಿ ಅಂತಂದರು. ಇಷ್ಟು ತುಂಬ ಚಾಲೆಂಜಿಂಗ್ ಇರುತ್ತೆ. ಅದೇ ನೀವು ಬಂದೋಬಸ್ತಲ್ಲಿ ಓದಬೇಕಂತಂದ್ರೆ ಏನು ಮಾಡಬೇಕು? ನಿಮ್ಮೊಳಗಡೆ ಆತ್ಮವಿಶ್ವಾಸ, ಅದಮ್ಯವಾದ ಪ್ಯಾಷನ್ ಇರಬೇಕು. ದೆನ್ ಯು ಕ್ಯಾನ್ ಡೂ ದಿಸ್. ಸೆಕೆಂಡ್ ಪಾಯಿಂಟ್, ನೀವು ಹೇಳಿದ್ದು ನನ್ನ ಬ್ಯಾಕ್ಗ್ರೌಂಡು. ಎಸ್, ಅದಕ್ಕೂ ಇದಕ್ಕೂ ಸಹ ಯಾವುದೇ ಥರದ ಸಂಬಂಧ ಇಲ್ಲ. ಅಂದರೆ ನನ್ನ ಪರ್ಸೆಂಟೇಜ್ 39 ಇತ್ತು. ನನ್ನ ಪಕ್ಕದಲ್ಲಿ ಇಂಟ್ರು ಬರೋರು IIT IIM ಅವ್ರದ್ದೆಲ್ಲ ಪರ್ಸೆಂಟೇಜ್ 93 ಇದೆ. ಸೊ ನಾವು ಈ ಒಂದು ಕಗ್ಗಾಡಿನಲ್ಲಿ ಒಂದು ದಾರಿ ನಿರ್ಮಿಸ್ಕೊಂಡು ಹೋಗ್ಬೇಕಪ್ಪ ಅಂತಂದರೆ ನಮಗೆ ಒಂದು ಛಲದಂಕ ಮಲ್ಲ ಆಗಿರಬೇಕು, ಸತತ ಪರಿಶ್ರಮ ಇರಬೇಕು. ಇದು ಯಾವ ರೀತಿ ಅಂದರೆ, ನಾಳೆ ಬಪ್ಪುದು ನಮಗಿಂದೇ ಬರಲಿ, ಇಂದು ಬಪ್ಪುದು ನಮಗೀಗಲೇ ಬರಲಿ, ಇದಕಾರಂಜುವರು ಇದಕಾರಳಕುವರು ಅನ್ನುವ ಅದಮ್ಯವಾದ ವಿಶ್ವಾಸ ಇದ್ದಾಗ ಮಾತ್ರ ಈ ಎಕ್ಸಾಮು ಕ್ಲಿಯರ್ ಮಾಡೋಕ್ಕೆ ಸಾಧ್ಯ. ಇನ್ನೊಂದು ಕಡೆಯಲ್ಲಿ ಸರ್, ಕನ್ನಡ ಅಂತ ಅಂದರೆ ಈಗ ಯಾರಿಗೂ, ಕನ್ನಡದವರಿಗೆ ಕನ್ನಡ ಬೇಡವಾಗಿದೆ. ಅದರಲ್ಲಿ ನೀವು ಕನ್ನಡ ಬುಕ್ಸ್ ಇಲ್ಲದೆ, ಕನ್ನಡಕ್ಕೆ ಒಂದು ರೆಫರ್ ಮಾಡೋಕ್ಕೆ ಬುಕ್ ಇಲ್ಲದೆ, ಇಂಗ್ಲೀಷಲ್ಲಿ ಬುಕ್ಗಳನ್ನ ಓದಿ ಟ್ರಾನ್ಸ್ಲೇಟ್ ಮಾಡಿ ಅದರಲ್ಲೂ ಕನ್ನಡದಲ್ಲಿ ಬರೆದಿರೋದು, ಕನ್ನಡವನ್ನು ತುಳಿಯುವಂಥವ್ರಿಗೆ, ಕನ್ನಡ ಬೇಡ ಅಂತ ಹೇಳೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಇದು ಕನ್ನಡ ಬೇಕು ಮತ್ತು ಬೇಡಗಳ ಪ್ರಶ್ನೆ ಅಲ್ಲ. ಇದು ಇಲ್ಲಿ ಏನಪ್ಪ ಅಂತಂದರೆ, ಕನ್ನಡ ಭಾವನೆಯ ಭಾಷೆ ಆಗದೆ ಅನ್ನದ ಭಾಷೆ ಆಗಬೇಕು. ಕನ್ನಡದಲ್ಲಿ ಈಗ ಮೆಟೀರಿಯಲ್ಸ್ ಇದನ್ನು ನಾವು ಥಿಂಕ್ ಮಾಡಬೇಕು. ನಾವು ಕನ್ನಡ ಮಾಧ್ಯಮ ಶಾಲೆಗಳ ಬಗ್ಗೆ ಮಾತಾಡ್ತಿದ್ವಿ, ಇಲ್ಲ ಅಂತಲ್ಲ. ಕನ್ನಡ ಮಾಧ್ಯಮ ಶಾಲೆ ಬೇಕು. ಕನ್ನಡ ಮಾಧ್ಯಮದಲ್ಲಿ ಓದಿದವರ ಸ್ಥಿತಿ ಏನು, ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು. ತುಂಬ ಕಷ್ಟ ಇದೆ. ತುಂಬ ಅಂದರೆ ಅದನ್ನು ಹೇಳ್ಕೊಳಕ್ಕಾಗಲ್ಲ, ನಾವು ಮಾತಿನಲ್ಲಿ ಹೇಳೋಕ್ಕಾಗಲ್ಲ. ಏನಕ್ಕೆ ಮೆಟೀರಿಯಲ್ಸ್ ಇಲ್ಲ, ಅಷ್ಟು ಮಾಡಬೇಕಲ್ಲ. ನಾವು ಈಗ ಕನ್ನಡ ಮೀಡಿಯಂ ಬಗ್ಗೆ ಸರ್ಕಾರಗಳು ಗಮನ ಹರಿಸಬೇಕಾಗಿದೆ. ನಾವು ಬರೀ ಕನ್ನಡ ಬೇಕು, ಕನ್ನಡ ಬೋರ್ಡ್ ಹಾಕಬೇಕು ಅನ್ನೋದು ಒಂದು ವಿಚಾರ ಆದರೆ, ಕನ್ನಡ ಮಾಧ್ಯಮದಲ್ಲಿ ಓದಿದವರ ಪರಿಸ್ಥಿತಿ ಏನಾಗಿದೆ? ಕನ್ನಡ ಮಾಧ್ಯಮದಲ್ಲಿ ರಿಸಲ್ಟ್ ಬರೋದು ಈ ವರ್ಷ, ನಾನು ಇನ್ನೂ 4 ವರ್ಷ ಬಿಟ್ಟರೆ ಇನ್ನೊಂದು ರಿಸಲ್ಟ್ ಬರುತ್ತೆ. ನಾವು ಒಂಥರ ಕನ್ನಡ ಮಾಧ್ಯಮದಲ್ಲಿ ಹೋದ್ರೆ ಕೋಟಿಗೊಬ್ಬರು, ನಾವೆಲ್ಲ ಮಲತಾಯಿಯ ಮಕ್ಕಳಾಗ್ಬಿಟ್ಟಿದ್ದೀವಿ. ಸೊ ಇಂಗ್ಲೀಷ್ ಮೀಡಿಯಮಲ್ಲಿ ಇದ್ದಂತಹ ಮೆಟೀರಿಯಲ್ಸು, ಕೋಚಿಂಗ್ ಸೆಂಟರ್ಸು ಆಕಾಶದಷ್ಟು ಆಗಲ್ಲ, ಭೂಮಿಯಷ್ಟು ವಿಸ್ತಾರವಾಗಿದೆ. ಸೊ ಇಂಥದ್ರಲ್ಲಿ ಓದಬೇಕಪ್ಪ ಅಂತಂದರೆ ತುಂಬ ಚಾಲೆಂಜಿಂಗ್ ಇದೆ, ತುಂಬ ಚಾಲೆಂಜಿಂಗ್ ಇದೆ. ಈ ನಿಟ್ಟಿನಲ್ಲಿ ನಾವು ಕನ್ನಡವನ್ನು ಕೇವಲ ಒಂದು ಭಾವನೆಯ ಭಾಷೆಯಾಗಿ ನೋಡಲಾರ್ದೆ ಅದನ್ನು ಅನ್ನದ ಭಾಷೆಯಾಗಿ ಪರಿವರ್ತನೆ ಮಾಡಬೇಕು. ಅನ್ನದ ಭಾಷೆಯಾಗಿ ಪರಿವರ್ತನೆ ಆದಾಗ ಅದಕ್ಕೆ ಉಳಿವು ಇರುತ್ತೆ, ಇಲ್ಲ ಅಂದರೆ ಅಳಿಯುತ್ತೆ. ಈಗಾಗಲೇ ಕೇಳ್ಪಟ್ವಿ, ಸೆಕೆಂಡ್ PUನ 2 ಬಾರಿ ನೀವು ಫೇಲ್ ಆಗಿದ್ರಿ. ನಿಮಗೆ ಸಣ್ಣವರಿದ್ದಾಗಲೇ ಈ ಒಂದು ಕನಸಿತ್ತಾ, ಅಥವಾ ಸೆಕೆಂಡ್ PU ಫೇಲ್ ಆದಮೇಲೆ ನಿಮ್ಗೆ ಈ ಒಂದು ಕನಸು ಹುಡ್ಕೋತಾ ಏನೋ ಅಂತ ಹೇಳೋದು? ಮೇಡಮ್, ಪ್ರಾಮಾಣಿಕವಾಗಿ ಹೇಳ್ತೀನಿ, ನನಗೆ PUCವರೆಗೂ ಎಲ್ಲರೂ ಓದ್ತಾ ಇದ್ದಾರೆ, ನಾನು ಓದ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೆ. ಅದು ಬಿಟ್ಟರೆ ಬೇರೆ ಯಾವ ಆಸೆಗಳೇ ಇದ್ದಿಲ್ಲ ನನಗೆ. ಬಟ್ ನನ್ನ PUC ಫೇಲ್ ಆದಾಗ ನನಗೆ ಆದಂತಹ ಅವಮಾನಗಳು, ನನಗಾದಂತಹ ಸಂಕಟಗಳು, ನನಗೆ ಆದಂತಹ
ನೇರ ಒಂದು ಮಾತುಗಳು, ಕೊಂಕು ಮಾತುಗಳು ಏನಾಯಿತು, ನನ್ನೊಳಗಿನ ಆತ್ಮಶಕ್ತಿಯನ್ನು ಕೆಣಕಿತ್ತು, ನನ್ನೊಳಗಿನ ಶಕ್ತಿಯನ್ನು ಕೆಣಕಕ್ಕೆ ಸ್ಟಾರ್ಟ್ ಮಾಡ್ತು. ಓಕೆ, ದಿಸ್ ಇಸ್ ನಾಟ್ ಯುವರ್ ಪೊಸಿಷನ್. ಅವಾಗ ಅಂದ್ಕೊಂಡೆ ನಾನು ನಂಬಬೇಕಾಗಿರೋದು ಕೇವಲ ಪುಸ್ತಕವನ್ನು ಮಾತ್ರ ನಂಬಬೇಕು. 2019 ಡಿಸೈಡ್ ಮಾಡಿದ್ದೀನಿ, ಇದು 2024. ಸುಮಾರು 15 ವರ್ಷದಿಂದ ಏನು ಡಿಸೈಡ್ ಮಾಡಿದ್ದೀನೋ, 15 ವರ್ಷದಿಂದ ಏನು ಉತ್ಸಾಹ ಇತ್ತೋ ಅದು ಆ ಉತ್ಸಾಹ ಇವತ್ತಿಗೂ ಇದೆ, ಈಗಲೂ ಇದೆ, ಮುಂದೆ ಇರುತ್ತೆ. ನಾನು ಮೊದಲೇ ಹೇಳ್ದಂಗೆ ನನ್ನ ಗುರಿ ಇದೆ ಅಲ್ಲ, ನನ್ನ ಗುರಿ UPSCನೇ ಅಲ್ಲ. UPSCಯಿಂದ ಆಚೆಗೂ ಬದುಕನ್ನು ನಾನು ಕಾಣಬೇಕು. UPSCಯಿಂದ ಆಚೆಗೂ ನಾನು ಏನು ಮಾಡಬೇಕು, ಆ ಸಮಾಜವನ್ನು ಹಸನು ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀನಿ. ನೀವೆಲ್ಲ ನೋಡಿದ್ದೀರಾ ಭಾರತ ರತ್ನ ಪ್ರಶಸ್ತಿ ಎಷ್ಟು ಜನಕ್ಕೆ ಬಂದಿದೆ IAS IPS ಆಫೀಸರ್ಸ್ಗೆ. ಸೊ ನೀವು ಭಾರತ ರತ್ನ ನಿಮ್ಮ ಆಸೆ ಆಗಬೇಕಂತಂದರೆ ನೀವು ನಿಮ್ಮನ್ನು ನಿಸ್ವಾರ್ಥದಿಂದ ಸಮಾಜಕ್ಕೆ ಅರ್ಪಣೆ ಮಾಡ್ಕೊಳ್ಬೇಕು. ಇದು ನನ್ನ ಉದ್ದೇಶ, ಸಮಾಜಕ್ಕೆ ಅರ್ಪಣೆ ಮಾಡ್ಕೊಳ್ಬೇಕು. ನನ್ನನ್ನು ಕಟ್ಟ ಕಡೆಯ ನೊಂದ ವ್ಯಕ್ತಿಯೆಲ್ಲ ಆ ನೋವನ್ನು ಮರೆಸಿ ನಗುವಂತಿರ್ತಕ್ಕಂಥದ್ದು ನನ್ನ ಏಮು. ಸೊ ಇದು ನನ್ನ ಒಂದು ತಾತ್ಕಾಲಿಕ ಯಶಸ್ಸು. ಇದರಿಂದಾಚೆಗೂ ನನ್ನ ಬದುಕನ್ನು ಕಾಣಬೇಕಂತಂದರೆ, ಇದರಿಂದಾಚೆಗೂ ನನ್ನ ಬದುಕನ್ನು ಬದಲಾಯಿಸಬೇಕು, ಭಾರತವನ್ನು ಬದಲಾಯಿಸಬೇಕು. ನನ್ನ ಕೈಲಾಗಷ್ಟೇ. ಈಗ ನಾನು ಆಲ್ರೆಡಿ ಸಬ್ ಇನ್ಸ್ಪೆಕ್ಟರ್ ಇದ್ದಾಗ ನೀವು ನನ್ನ ಸಬ್ ಇನ್ಸ್ಪೆಕ್ಟರ್ ಅಕೌಂಟು ನನ್ನ ಫೈನಾನ್ಷಿಯಲ್ ಅಕೌಂಟ್ ನೋಡಿದಾಗ ಇವತ್ತಿಗೂ ನಾನು ಸಾಲದಲ್ಲಿದ್ದೀನಿ. ಏನಕ್ಕೆ ಅಂತಂದರೆ ನಾನು ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡು ಬಂದಿದ್ದೀನಿ, ಸಬ್ ಇನ್ಸ್ಪೆಕ್ಟ್ರಾಗ ಇಷ್ಟು ಮಾಡಬೇಕು ನಾನು. ಈಗ ಭಾಳಷ್ಟು ಬರೀ ನನಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಕಾರ್ಗೆ ತೊಗೊಳ್ಳಿ, ಅದು ಅವರ ಆಯ್ಕೆ. ನನ್ನ ಬದುಕು ನಾನು ಈ ರೀತಿ ಕಂಡುಕೊಂಡಿದ್ದೀನಿ. ನಾನು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗಲೇ ಬಡ ಮಕ್ಕಳಿಗೆ ಪಾಠ, ಮಹಿಳೆಯರಿಗೆ ಟಾಯ್ಲೆಟ್ ರೂಮು, ರೇಷನ್ ಎಲ್ಲ ಕೊಟ್ಟಿದ್ದೀನಿ. ಇದು ನನ್ನ ಸಾಮಾಜಿಕ ನ್ಯಾಯ ಪರಿಕಲ್ಪನೆ. ಅದಕ್ಕೆ ಇದರಿಂದ ಆಚೆಗೂ ನನ್ನ ಬದುಕನ್ನು ಕಾಣಬೇಕಂತ ನನ್ನ ಆಸೆ. ಓಕೆ ಸರ್, ಕೊನೆಯದಾಗಿ ಬಡತನ ಕುಟುಂಬದಿಂದ ಬಂದಂಥವ್ರು, ಕೂಲಿ ನಾಲಿ ಮಾಡಿಕೊಂಡು ತಂದೆ ತಾಯಿ ಜೀವನವನ್ನು ಮಾಡ್ತಾ ಇದ್ದಂಥವ್ರು, ಆ ಒಂದು ಸ್ಟೇಜಿಂದ ಬೆಂಗಳೂರಿಗೆ ಒಂದು ಕನಸನ್ನು ಹೊತ್ಕೊಂಡು ಬರ್ತೀರಾ? ಎಷ್ಟು ಕಷ್ಟ ಆಗುತ್ತೆ? ಯಾಕಂದರೆ ತುಂಬ ಜನ ಬ್ಯಾಚುಲರ್ಸ್ ಬರ್ತಾರೆ ಬೆಂಗಳೂರಿನಲ್ಲಿ, ಓದೋಕ್ಕಾಗಲ್ಲ, ಇಲ್ಲಾಂದರೆ ನೀವು ಹೇಳ್ದಂಗೆ ಸಾಲ ತಗೋತಾರೆ, ಸಾಲ ತೀರ್ಸೋಕ್ಕಾಗಲ್ಲ. ಇದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್, ಇಲ್ಲಿ ಬಡತನ ಸ್ವಲ್ಪ ಈಸಿ, ಮಿಡಲ್ ಕ್ಲಾಸ್ ಇದಕ್ಕಿಂತ ತುಂಬ ಖರಾಬು. ಬಡವರಿಗೆ ಸರ್ಕಾರ ಇದೆ, ಶ್ರೀಮಂತರಿಗೆ ತಮ್ಮ ಜೀವನ ನೋಡಿ. ಈ ಮಿಡಲ್ ಕ್ಲಾಸ್ ಇದೆಯಲ್ಲ, ಮಿಡಲ್ ಕ್ಲಾಸ್ ಅವ್ರ ಜೀವನ ಏನಕ್ಕೆ ಕೈಯಿಂದ ಕೇಳೋಕ್ಕಾಗಲ್ಲ, ಸರ್ಕಾರ ಅವರಿಗೂ ಕೊಡಲ್ಲ. ಸೊ ಮಿಡಲ್ ಕ್ಲಾಸ್ನವ್ರು ಏನು ಮಾಡಬೇಕು, ಒಂದೊಂದು ದಿವಸನೂ ಅಮೂಲ್ಯವಾಗಿ ಪರಿಗಣಿಸಬೇಕು. ಸಾಮಾಜಿಕ ಒತ್ತಡಗಳಿರ್ತವೆ, ಆರ್ಥಿಕ ಒತ್ತಡಗಳಿರುತ್ತೆ. ಸ್ಪೆಷಲಿ ವಿಶೇಷವಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಏನಾಗುತ್ತೆ, 1-2 ಅಟೆಂಪ್ಟ್ ಕೊಟ್ಟ ಮೇಲೆ ಮದುವೆಯ ಒತ್ತಡ ಆರಂಭ ಆಗುತ್ತೆ. ಈ ಎಲ್ಲ ಒತ್ತಡಗಳನ್ನು ನಮ್ಮ ಮನಸ್ಸಿನಲ್ಲಿ ಅರ್ಥ ಮಾಡ್ಕೊಂಡು ಏನು ಮಾಡಬೇಕು, ನಮ್ಮ ಪ್ರಿಪ್ರೇಷನ್ ಮಾಡಬೇಕು. ಪ್ರತಿಯೊಂದು ದಿವಸನೂ ನಾವು ನಮ್ಮ ಹಣಕ್ಕೆ, ನಮ್ಮ ತಂದೆ ತಾಯಿಗೆ ನ್ಯಾಯವನ್ನು ಒದಗಿಸಬೇಕು. ಈ ನ್ಯಾಯ ಎಲ್ಲಿ ಒದಗಿಸುತ್ತೆ ನಮ್ಮ ಆತ್ಮಸಾಕ್ಷಿ. ಅದಕ್ಕೆ ಗಾಂಧೀಜಿಯವರು ಹೇಳ್ತಾರೆ, ಎಲ್ಲ ನ್ಯಾಯಾಲಯಗಳಿಗಿಂತ ಅಂತಿಮವಾದ ನ್ಯಾಯಾಲಯ ಆತ್ಮಸಾಕ್ಷಿ. ನಮ್ಮ ಆತ್ಮಸಾಕ್ಷಿನ ಒಪ್ಪಿಸ್ಬೇಕು. ಇಲ್ಲ, ನಾನು ಬೆಂಗಳೂರಿಗೆ ಬಂದಿದ್ದೀನಿ, ನಾನು ಪ್ರತಿಯೊಂದು ರೂಪಾಯಿನೂ ಖರ್ಚು ಮಾಡೋದಕ್ಕೂ ನ್ಯಾಯ ಒದಗಿಸ್ತೀನಿ ಅಂತ ಒಂದು ಮನಸ್ಸಲ್ಲಿದ್ದರೆ ಮಾಡ್ಬೋದು. ಅದನ್ನು ಬಿಟ್ಟು ಬೇರೆ ಯಾವುದೇ ಥರದ ಇನ್ನೊಂದು ವ್ಯವಹಾರ ಆದರೆ ನಾವು ಎಲ್ರಿಗೂ ಅನ್ಯಾಯ ಮಾಡ್ತೀವಿ, ವಿಶೇಷವಾಗಿ ನಮಗೆ ನಾವೇ ಅನ್ಯಾಯ ಮಾಡ್ಕೊಳ್ತೀವಿ. ಓಕೆ ಸರ್, ಕೊನೆಯದಾಗಿ ನಿಮ್ಮ ರ್ಯಾಂಕು ಜೊತೆಗೆ ಎಷ್ಟನೇ ಅಟೆಂಪ್ಟ್ ಇದು ಅಂತ ಓವರಾಲ್ ಆಗಿ ಹೇಳೋದಾದ್ರೆ? ಮೇಡಮ್, ನಂದು ಇದು 644ನೇ ರ್ಯಾಂಕು. ನಾನು ಇದು 8ನೇ ಅಟೆಂಪ್ಟ್ ಮೇಡಮ್. ಫಸ್ಟ್ 3 ಅಟೆಂಪ್ಟ್ ಕ್ಲಿಮ್ಸ್ ಆಗಿಲ್ಲ, ನೆಕ್ಸ್ಟ್ 3 ಅಟೆಂಪ್ಟು ಮೇನ್ಸ್ ಆಯಿತು, ಮತ್ತು ಒಂದು ಅಟೆಂಪ್ಟ್ ಫೇಲ್ ಆಯಿತು. ಟೋಟಲ್ 7 ಆಯಿತು. ಇದು 8ನೇ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿದ್ದೀನಿ. 3 ನಾನು ಏನು ಮಾಡಿದ್ದೀನಿ, ಇಂಟ್ರ್ಯೂಗೆ ಕ್ವಾಲಿಫೈ ಆಗಿದ್ದೀನಿ. ಟೋಟಲ್ 5 ಇಂಟ್ರ್ಯೂ ಆಗಿದೆ. ಅದು KS 2 ಇಂಟ್ರ್ಯೂ, UPSC 3 ಇಂಟ್ರ್ಯೂ, ಟೋಟಲ್ 5 ಇಂಟ್ರ್ಯೂ ಮಾಡಿದ್ದೀನಿ. ಇದು 5 ಇಂಟ್ರ್ಯೂಲಿ ಸಕ್ಸಸ್ ಆಯಿತು. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಶಾಂತಪ್ಪ ಕುರುಬಾರ್ ಅವರ ಮಾತಾಗಿತ್ತು. ಅಂದರೆ ಕನ್ನಡ ಅಂತಂದರೆ ಯಾರಿಗೂ ಕಡಿಮೆ ಇಲ್ಲ, ಅದು ಕೂಡ ಕನ್ನಡದಲ್ಲಿ ಬರೆದು ಪಾಸಾಗಿರುವಂಥದ್ದು. ಜೊತೆಗೆ ಇದು ಕನ್ನಡಿಗರಿಗೆ ಒಂಥರ ಹೆಮ್ಮೆಯ ವಿಚಾರ. ಜೊತೆಗೆ ಅಷ್ಟೇ ಕಷ್ಟಪಟ್ಟು ಸ್ಟಡೀಸ್ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಪೊಲೀಸ್ ಆದಂಥವ್ರು ಅಂದರೆ ಎಲ್ಲಿಂದ ಎಲ್ಲಿಗೋ ಸಂಬಂಧ. ಈ ಕಡೆ ಪೊಲೀಸಾಗಿ ಕಾರ್ಯವನ್ನು ನಿರ್ವಹಿಸಬೇಕು, ಇನ್ನೊಂದು ಕಡೆಯಲ್ಲಿ ಓದ್ಕೋಬೇಕು, ಇನ್ನೊಂದು ಕಡೆಯಲ್ಲಿ ಫ್ಯಾಮಿಲಿಯನ್ನು ನೋಡ್ಕೋಬೇಕು, ಎಲ್ಲವನ್ನ ಸರಿದೂಗಿಸ್ಕೊಂಡು ಈಗ ರ್ಯಾಂಕನ್ನು ಬಂದಿರೋದು ನಿಜವಾಗ್ಲೂ ಖುಷಿ ಆಗುತ್ತೆ. ಇವರಿಗೆ ಇನ್ನೂ ಕೂಡ ಉನ್ನತ ಸ್ಥಾನ ಸಿಗಲಿ ಅನ್ನೋದೇ ಪವರ್ ಟಿವಿ ಆಶಯ. ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ವರ್ಷಿತಾ ತಾಕೇರಿ, ಪವರ್ ಟಿವಿ, ಬೆಂಗಳೂರು.